ಕಾರವಾರದ ಒಂದು ಪ್ರಮುಖವಾದಂತಹ ಸುದ್ದಿ. ಕಾರವಾರದ ಕೋಡಿಭಾಗ ಸೇತುವೆ ಏನಿತ್ತು ದುರಂತದ ಸೇತುವೆ ಆಗಿದೆ. 39 ವರ್ಷದ ಹಿಂದೆ ಕಟ್ಟಲಾಗಿತ್ತು ಈ ಸೇತುವೆಯನ್ನ. 39 ವರ್ಷದಲ್ಲಿ ಸೇತುವೆ ದುರಂತಗಳ ಸರಮಾಲೆಗೆ ಸಿಕ್ಕಿಕೊಂಡಿದೆ. ಅನೇಕ ಬಾರಿ ಈ ರೀತಿಯಾದಂತಹ ಅವಘಡಗಳಿಗೆ ಈ ಸೇತುವೆ ಒಳಗಾಗಿದೆ ಅನ್ನುವಂಥದ್ದು ವಿಪರ್ಯಾಸ. ಮತ್ತೆ ಅದನ್ನ 39 ವರ್ಷಗಳ ಹಿಂದೆ ಕಟ್ಟಲಾಗಿತ್ತು. ಕೇವಲ 39 ವರ್ಷದ ಹಳೆ ಸೇತುವೆ. ಭಾರೀ ಪ್ರಮಾಣದ ವಾಹನಗಳು ಕೂಡ ಇಲ್ಲಿ ಓಡಾಟವನ್ನ ಮಾಡ್ತಾ ಇತ್ತು. ಏಕಾಏಕಿಯಾಗಿ ಮಧ್ಯರಾತ್ರಿ 1 ಗಂಟೆಗೆ ನದಿಗೆ ಬಿದ್ದಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂತಹ ದೊಡ್ಡ ಸೇತುವೆ 2 ವೇದಲ್ಲಿತ್ತಿದ್ದು, ಒಂದು ಕಡೆ ಹೋಗೋದಕ್ಕೆ ಮತ್ತೊಂದು ಕಡೆ ಬರೋದಕ್ಕೆ ಇರುವಂತಹ ಸೇತುವೆ. ಒಂದು ಭಾಗದ ಸೇತುವೆ ಕೋಡಿಬಾಗ್ ಸೇತುವೆ ಸಂಪೂರ್ಣವಾಗಿ ನದಿಗೆ ಬಿದ್ದಿದೆ. ಇದರಲ್ಲಿ ಒಂದು ಲಾರಿ ಕೂಡ ಬಿದ್ದಿತ್ತು. ಲಾರಿ ಚಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿನೇ ಏಕಾಏಕಿಯಾಗಿ ಧರಾಶಾಹಿ ಆಯಿತು, ನದಿ ಪಾಲಾಯಿತು ಸೇತುವೆ. ಒಬ್ಬ ಚಾಲಕ ಅದೃಷ್ಟವಶಾತ್ ಲಾರಿ ಚಾಲಕ ಉಳ್ಕೊಂಡಿದ್ದಾನೆ, ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾನೆ ಆಸ್ಪತ್ರೆಯಲ್ಲಿ ಆತ. 39 ವರ್ಷಗಳ ಹಿಂದೆ ಕಟ್ಟಿದ್ದಂತಹ ಸೇತುವೆಯ ದುಸ್ಥಿತಿಯನ್ನ ನೋಡ್ತಾ ಇದ್ವಿ ನಾವು. ನೋಡಿ, ಪ್ರತಿ ವರ್ಷಕ್ಕೊಂದೇ ಅಂದ್ರೆ ವರ್ಷಕ್ಕೆ ಒಂದು ಸಾರಿ NHAA ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಬೇಕಂತೆ, ಕ್ವಾಲಿಟಿ ಚೆಕ್ ಮಾಡಬೇಕು. ವಾಹನಗಳು ಓಡಾಟಕ್ಕೆ ಇದು ಸದೃಢವಾಗಿದೆಯಾ ಇಲ್ವಾ ಅದರ ರಿಪೋರ್ಟ್ ಅನ್ನು ಕೊಡಬೇಕಾಗತ್ತೆ ಸರ್ಕಾರಕ್ಕೆ. ಆದ್ರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಈ ಘಟನೆಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನ ತರಿಸಿಕೊಂಡು ನೋಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. FIR ದಾಖಲಾಗಿದೆ. ನೆನಪಿರಲಿ, ಈ ಸಂಬಂಧಪಟ್ಟಂಗೆ 2 FIR ದಾಖಲಾಗಿದೆ. ಲಾರಿ ಚಾಲಕ ದೂರು ಕೊಟ್ಟಿರುವಂತಹ FIR ಒಂದು, ಮತ್ತೊಂದು ಸೊಮೋಟೋ ಕೇಸ್ ದಾಖಲಾಗಿದೆ NHAI ಅಧಿಕಾರಿಗಳ ಮೇಲೆ, NHAI ಸಂಸ್ಥೆ ಮೇಲೆ ಸೊಮೋಟೋ ಕೇಸ್ ಕೂಡ ದಾಖಲಾಗಿದೆ. FIR ಮಾಡಿದ್ದಾರೆ, ವರದಿಯನ್ನ ಕೇಳಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ಈ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ತರಿಸಿಕೊಂಡಿದ್ದಾರೆ ಈಗಾಗಲೇ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ನದಿ ಮೇಲೆ ನಿರ್ಮಾಣ ಆಗಿದ್ದಂತಹ ಹಳೆಯ ಸೇತುವೆ ನಿನ್ನೆ ರಾತ್ರಿ ಏಕಾಏಕಿ ಕುಸಿದು ಬಿದ್ದಿದೆ. ಸೊ ಈ ಕುಸಿದು ಬಿದ್ದ ಸಂದರ್ಭದಲ್ಲಿ ತಮಿಳುನಾಡಿನ ಲಾರಿ ಚಾಲಕ ಕೂಡ ನೀರಿಗೆ ಬಿದ್ದಿದ್ದ ವಾಹನ ಸಮೇತ. ಆದರೆ ಈ ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ದಳ ಹಾಗೂ ಇಲ್ಲಿನ NDRF ಆಗಿರುವುದು, STRF ಆಗಿರುವುದು ಅವರ ಸಹಾಯದಿಂದ ಅದರ ರಕ್ಷಣೆ ಕೂಡ ಮಾಡಲಾಗಿದೆ. ಆದರೆ ಇದೀಗ ವಾಹನಗಳಿಗೆ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಇದೀಗ ಜಿಲ್ಲಾಡಳಿತಕ್ಕೆ ದೊಡ್ಡ ಒಂದು ಸಮಸ್ಯೆ ಕೂಡ ಉಂಟಾಗಿರುವಂಥದ್ದು. ಸೊ ನಾವೀಗ ಈ ಬ್ರಿಡ್ಜ್ ಮೇಲೆ ಇದ್ದೇವೆ. ಅಂದರೆ ಈಗ ಇದು ನಾವು ಇರುವಂಥದ್ದು ಹೊಸ ಬ್ರಿಡ್ಜ್. ಆದರೆ ಹಳೆ ಬ್ರಿಡ್ಜ್ ಏನಿದೆ ಸುಮಾರು 1984 ನಿರ್ಮಾಣ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ HD ದೇವೇಗೌಡ ಅವರು PWD ಮಿನಿಸ್ಟರ್ ಆಗಿದ್ದಾಗ ಈ ಬ್ರಿಡ್ಜ್ಗೆ ಉದ್ಘಾಟನೆ ಕೂಡ ಮಾಡಿದರು. ಈಗ ನಿನ್ನೆ ರಾತ್ರಿ ಏಕಾಏಕಿ ಕುಸಿ ಬಿದ್ದಿರುವಂಥದ್ದು ಸುಮಾರು 3 ಕಡೆಗಳಲ್ಲಿ ಕುಸಿ ಬಿದ್ದಿದೆ. ಈ ಸಂದರ್ಭದಲ್ಲಿ ತಮಿಳುನಾಡಿನ ಲಾರಿ ಚಾಲಕ ಅವನು ಇದೇ ರಸ್ತೆಯಲ್ಲಿ ಹೋಗ್ತಿದ್ದ. ಆ ಸಂದರ್ಭದಲ್ಲಿ ಅವನ ಗಾಡಿ ಕೂಡ ಇಲ್ಲಿ ಬಿದ್ದಿರುವಂಥದ್ದು. ಅಂದರೆ ಗಾಡಿ ಬರೋಕ್ಕಿಂತ ಮುಂಚೆ ಬ್ರಿಡ್ಜ್ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಇವನಿಗೆ ರಸ್ತೆ ಗೊತ್ತಾಗದೆ ಡೈರೆಕ್ಟಾಗಿ ಇದನ್ನು ವಾಹನ ಕೂಡ ನೀರಿಗೆ ಬಿದ್ದಿರುವಂಥದ್ದು. ಸೊ ಅಲ್ಲಿ ಕೆಲವೊಂದು ಪಾರ್ಟ್ಗಳು ನೋಡ್ಕೋಬೋದಾ, ಲಾರಿಯ ಸೀಟ್ಗಳು ಅಲ್ಲಿದೆ, ಮತ್ತು ಇಲ್ಲಿ ಲಾರಿಯ ಕೆಲವು ಪಾರ್ಟ್ಗಳು ಇಲ್ಲಿರುವಂಥದ್ದು ಎಲ್ಲ ನೋಡ್ಕೋಬೋದು. ಲಾರಿ ಸಂಪೂರ್ಣವಾಗಿ ಈಗಾಗಲೇ ಮುಳುಗಿ ಹೋಗಿದೆ ಇಲ್ಲಿ. ಸೊ ಲಾರಿಯ ಒಂದೊಂದು ಪಾರ್ಟ್ಗಳೀಗ ಹೊರಗೆ ಬರ್ತಿವೆ. ಸೊ ಅಲ್ಲಿ ಲಾರಿಯಲ್ಲಿದ್ದಂತಹ ಆಯಿಲ್ ಕೂಡ ಈಗ ಲೀಕೇಜ್ ಆಗ್ತಾ ಇರುವಂಥದ್ದು ನೋಡ್ಕೋಬೋದು. ಲಾರಿಯನ್ನು ಮೇಲಕ್ಕೆತ್ತುವ ಒಂದು ಯೋಚನೆ ಕೂಡ ಈಗಾಗಲೇ ಜಿಲ್ಲಾಡಳಿತ ನಡೆಸ್ತಾ ಇದೆ. ಬೆಳಗ್ಗೆ ದುರ್ಘಟನೆ ನಡೆದಿತ್ತು. ಆ ಸಂದರ್ಭದಲ್ಲಿ 2 ಕಡೆ ಹೋಗಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಇತ್ತು ಯಾವುದೇ ವಾಹನ ಚಾಲಕರಿಗೆ. ಈಗ ಮತ್ತೆ ಜಿಲ್ಲಾಡಳಿತ ಒಂದು NHAಯಿಂದ ಒಂದು ವರದಿಯನ್ನು ಕೇಳಿತ್ತು. ಸೊ ಆ ವರದಿಯ ಹಿನ್ನೆಲೆಯಲ್ಲಿ ಈಗ ಲೈಟ್ ವೆಹಿಕಲನ್ನು ಸಾಗಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಲಿಕ್ಕೆ ಈಗಾಗಲೇ NHAI ಒಂದು ರಿಪೋರ್ಟ್ ಕೂಡ ಕೊಟ್ಟಿರುವಂಥದ್ದು. ಸೊ ಈಗ 2 ಕಡೆಯಿಂದ ಅಂದರೆ ಕಾರವಾರದಿಂದ ಗೋವಾ ಕಡೆ, ಆ ಗೋವಾದಿಂದ ಕಾರವಾರ ಕಡೆ ಬರುವಂತಹ ಲೈಟ್ ವೆಹಿಕಲ್ಸ್ ಇದರಲ್ಲಿ ಸಾಗಲಿಕ್ಕೆ ಅವಕಾಶ ನೀಡಲಾಗಿದೆ. ಇನ್ನು ಸಂಜೆ ಮತ್ತೆ ವಾಪಸ್ ರಿಪೋರ್ಟ್ ಬರಲಿದ್ದು, ಆ ರಿಪೋರ್ಟ್ ಮೂಲಕ ಹೆವಿ ವೆಹಿಕಲ್ಸನ್ನು ಬಿಡಲು ಅವಕಾಶ ಕೊಡ್ಬೋದು ಹೇಳ್ಕೊಂಡು ಒಂದು ವರದಿ ಕೂಡ ಕೊಡ್ತಾರೆ. ಸೊ ಸದ್ಯಕ್ಕೇನಿದೆ, ಇಲ್ಲಿ ಕಾರವಾರದಿಂದ ಗೋವಾ ಸಾಗುವ 2 ರಸ್ತೆ ಇದೆ. ಅದರಲ್ಲಿ ಗೋವಾದಿಂದ ಕಾರವಾರ ರಿಟರ್ನ್ ಬರುವಂತಹ ಸೇತುವೆ ಏನಿದೆ ಅದು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಎಲ್ಲ ಮತ್ತೆ ಇಲ್ಲಿ ಕೊಲ್ಯಾಪ್ಸ್ ಆಗುವ ಸಾಧ್ಯತೆ ಕೂಡ ಅಲ್ಲಲ್ಲಿ ಈಗ ಬಿರುಕು ಮೂಡಿರುವಂಥದ್ದು. ವಾಹನ ಸಂಚಾರಕ್ಕೆ ಈಗ ಸದ್ಯಕ್ಕೆ ಜಿಲ್ಲಾಡಳಿತ ಬೇರೆ ಮತ್ತೊಂದು ಸೇತುವೆ ಮೂಲಕ ಅವಕಾಶ ಕೊಟ್ಟಿದೆ. ಸೊ ಈ ಮೂಲಕ ಜನರಿಗೆ ಯಾವ ರೀತಿಯಲ್ಲಿ ಸಮಸ್ಯೆ ಆಗದಂತೆ ಎಲ್ಲ ಕ್ರಮಗಳನ್ನು ಕೈಗೊಳ್ತಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯಕ್ ಜೊತೆ ಬರ್ತಾರೆ ಕರ್ನಾಟಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಾರವಾರ. 39 ವರ್ಷಗಳ ಹಿಂದೆ ನಿರ್ಮಿಸಲಾದಂತಹ ಸೇತುವೆ ಇದು. ಮಾಜಿ ಪ್ರಧಾನಿ ದೇವೇಗೌಡರು
ಇದನ್ನ ಉದ್ಘಾಟನೆ ಮಾಡ್ತಾರೆ. ಆಗ PWD ಸಚಿವರಾಗಿದ್ರು ದೇವೇಗೌಡರು. ಆಗ್ಲಿಂದ ಇಲ್ಲಿಯವರೆಗೂ ದುರಂತಗಳ ಸರಮಾಲೆನೇ ಇದೆ. ಗೋವಾ ಕಾರವಾರ ಸಂಪರ್ಕಿಸುವಂತಹ 39 ವರ್ಷದ ಹಳೆ ಸೇತುವೆ ಇದು. ಉದನಿ ಇಂಜಿನಿಯರಿಂಗ್ ಕಂಪನಿಯಿಂದ ಟೆಂಡರ್ ಹೋಗಿರುತ್ತೆ. ಆ ಟೆಂಡರ್ ಪಡೆಯೋವರೆಗೂ ಕೂಡ 4 ವರ್ಷ ಕಾಮಗಾರಿ ಸ್ಥಗಿತ ಆಗಿರುತ್ತೆ. ವ್ಯವಸ್ಥಾಪಕ ಪಾಲುದ 1970ರಲ್ಲಿ ರಸ್ತೆ ಅಪಘಾತದಲ್ಲಿ ಸಾವಿಗೀಡಾಗ್ತಾರೆ. ಇನ್ನು ಅದಾದ 5 ವರ್ಷದ 1975ರ ವೇಳೆಗೆ ಸೇತುವೆಯನ್ನ ಪೂರ್ಣಗೊಳಿಸಬೇಕಾಗಿರುತ್ತೆ. ಡೆಡ್ಲೈನ್ ಇರುತ್ತೆ. ಬೇರೆ ಕಂಪನಿಯು ಆರ್ಥಿಕ ಸಮಸ್ಯೆಯನ್ನ ಎದುರಿಸ್ತಾ ಇರುತ್ತೆ. 6 ವರ್ಷದ ನಂತರ ಸೇತುವೆ ಪೂರ್ಣಗೊಳಿಸೋದಕ್ಕೆ ಆಗೇ ಇರೋದಿಲ್ಲ. 6 ವರ್ಷ ಆದರೂ ಕೂಡ ಸೇತುವೆ ಇನ್ಕಂಪ್ಲೀಟ್ ಆಗೇ ಇರುತ್ತೆ, ಕಂಪ್ಲೀಟೇ ಆಗಿರೋದಿಲ್ಲ. ಇನ್ನು ನ್ಯೂಮ್ಯಾಟಿಕ್ ಸೀಕಿಂಗ್ ವಿಧಾನಕ್ಕೆ ಸೇತುವೆಯನ್ನ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಾಮಗಾರಿಯ ಸಂದರ್ಭ ಅವತ್ತೇ 7 ಕಾರ್ಮಿಕರು ಪ್ರಾಣ ಕಳೆದುಕೊಂಡಿರ್ತಾರೆ. ಕೊನೆಗೂ 1983ರಲ್ಲಿ ಈ ಸೇತುವೆ ಪೂರ್ಣಗೊಳ್ಳುತ್ತೆ. ಮಾಜಿ ಪ್ರಧಾನಿ ದೇವೇಗೌಡರು ಈ ಸೇತುವೆನ ಉದ್ಘಾಟನೆ ಮಾಡ್ತಾರೆ. ಆಗ PWD ಸಚಿವರಾಗಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.